ಬಂಧುಗಳೇ ನಮಸ್ಕಾರ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಹಿಂದುತ್ವದ ಅಭೂತಪೂರ್ವದಂಥ ವಿಜಯ ಆಗಿದೆ. ಯಾಕೆ ಇದು ಅಭೂತಪೂರ್ವದಂಥ ವಿಜಯ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, 50 ವರ್ಷಗಳ ಕಾಲ ಹಿಂದೂಗಳ ಏನು ದಮನ ಪ್ರಕ್ರಿಯೆ ನಡೀತಾ ಇತ್ತು, ಹಿಂದೂ ಹೆಣ್ಮಕ್ಳ ಅತ್ಯಾಚಾರಗಳು ನಡೀತಾ ಇತ್ತು, ಕೊಲೆಗಳಾಗ್ತಾ ಇತ್ತು, ಹಿಂದೂಗಳದು ಜೈ ಶ್ರೀರಾಮ್ ಅಂತ ಹೇಳೋದು ಒಂದು ಅಪರಾಧ ಆಗ್ತಾ ಇತ್ತು. ಅದಕ್ಕೆ ಜೈಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಿಂದೂಗಳು ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಭಯಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಸ್ಪೆಷಲಿ ಯಾಕೆ 50 ವರ್ಷ ಅಂತ ಹೇಳಿದ್ರೆ, 34 ವರ್ಷದ ಲೆಫ್ಟ್ ಆಡಳಿತದಲ್ಲಿ, ಕಮ್ಯುನಿಸ್ಟ್ ಆಡಳಿತದಲ್ಲೂ ಕೂಡ ವಿಪರೀತ ಮುಸಲ್ಮಾನರ ವಲಯಕ್ಕೆ ಹಿಂದೂಗಳ ದಮನಕ್ರಿಯೆ ನಡೀತಾ ಇತ್ತು. ಮಮತಾ ಬ್ಯಾನರ್ಜಿ ಬಂದ ಮೇಲಂತೂ ಅಕ್ಷರಶಃ ನರರೂಪದ ರಾಕ್ಷಸಿಯಾಗಿ ಮುಸ್ಲಿಮರ ವಿಪರೀತ ವಲಯಕ್ಕೆ ಹಿಂದೂಗಳ ವಿಪರೀತವಾದಂತಹ ತುಳಿತ, ಈ ಕೆಲಸ ದೊಡ್ಡ ಮಟ್ಟದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಡೀತು. ಈ ಬಾರಿಯ ಚುನಾವಣೆಗಳಲ್ಲಿ ಇಡೀ ಹಿಂದೂಗಳು ಒಗ್ಗೂಡಿ BJPಯನ್ನು ಅಧಿಕಾರಕ್ಕೆ ತಂದರು. ಅಧಿಕಾರಕ್ಕೆ ತಂದಿದ್ದು BJP ಅಂತ ಪೊಲಿಟಿಕಲ್ ಪಾರ್ಟಿನಲ್ಲ, ತಮ್ಮಟ್ಟಿಗೆ ತಮ್ಮನ್ನೇ ಅಧಿಕಾರಕ್ಕೆ ತಗೊಂಬಂದರು ಹಿಂದೂಗಳು. ಇದು ಹಿಂದುತ್ವದ ಅತಿ ದೊಡ್ಡ ವಿಜಯ ಅಂತ ಹೇಳ್ಬೋದು. ಆದರೆ ಖುಷಿ ಪಡ್ತಕ್ಕಂತಹ ಸನ್ನಿವೇಶದಲ್ಲಿ ಭಯ ಪಡ್ತಕ್ಕಂಥ ವಿಷಯ ಕೂಡ ಇದೆ. ಯಾಕೆ ಭಯ ಪಡೋ ವಿಷಯ ಅಂತ ಹೇಳಿದ್ರೆ, ನೋಡಿ, ಮಮತಾ ಬ್ಯಾನರ್ಜಿ ಸೋತಿರಬಹುದು, ಆದರೆ ವೋಟ್ ಪರ್ಸೆಂಟೇಜ್ ತೀರಾ ನಿಕೃಷ್ಟವಾಗಿಲ್ಲ. ಈ ಚುನಾವಣೆಯಲ್ಲಿ BJPಗೆ 207 ಸೀಟ್ ಬಂದಿದ್ರು ಕೂಡ ಬಂದಿರತಕ್ಕಂಥ ವೋಟ್ ಪರ್ಸೆಂಟೇಜ್ 45%. ಮಮತಾ ಬ್ಯಾನರ್ಜಿಗೆ ಕೇವಲ 70 ಸೀಟ್ ಬಂದಿದ್ರು ಕೂಡ ಬಂದಿರತಕ್ಕಂತಹ ವೋಟ್ ಪರ್ಸೆಂಟೇಜ್ 41. ಕೇವಲ 4% ಡಿಫ್ರೆನ್ಸ್ ಅಷ್ಟೇ BJPಗೆ, ಮಮತಾ ಬ್ಯಾನರ್ಜಿಗೆ. ಈ 41% ವೋಟನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಅದರಲ್ಲಿ ಸುಮಾರು 24-25% ನೀವು ಮುಸಲ್ಮಾನ್ ವೋಟ್ಗಳು ಅಂತ ಅಂದ್ಕೊಂಡ್ರೂ ಕೂಡ ಇನ್ನು 15-16% ಕನಿಷ್ಠ, ಹತ್ತತ್ರ 20% ಗರಿಷ್ಠ ಹಿಂದೂಗಳ ಓಟು ಮಮತಾ ಬ್ಯಾನರ್ಜಿಗೆ ಬಿದ್ದಿದೆ. ಇದು ನಿಜವಾಗ್ಲೂ ಭಯ ಹುಟ್ಟಿಸ್ತಕ್ಕಂತಹ ವಿಚಾರ. ಯಾವ ಮಮತಾ ಬ್ಯಾನರ್ಜಿ ಯಾವ ಹಿಂದೂಗಳನ್ನ ಕಂಪ್ಲೀಟಾಗಿ ಮುಗಿಸೋವಂಥ ಪ್ರಯತ್ನ ಮಾಡಿಬಿಟ್ಟಿದ್ರು. ಯಾಕೆ ಮುಗಿಸೋವಂಥ ಪ್ರಯತ್ನ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅದು ಸಂದೇಶ್ ಖಾಲಿ ಇರ್ಬೋದು, ಅಥವಾ ಫಾಲ್ತಾ ಇರ್ಬೋದು, ಅಥವಾ ಪರಗಣ ಜಿಲ್ಲೆಗಳಿರ್ಬೋದು, ಸಿಲಿಗುರಿ ಬರ್ಧಮಾನ್ ಏರಿಯಾಗಳಿರ್ಬೋದು, ಇಲ್ಲೆಲ್ಲವೂ ಕೂಡ ಮುಸಲ್ಮಾನ್ ಜಿಹಾದಿಗಳು ಹಿಂದೂಗಳ ಮನೆಗೆ ನುಗ್ಗಿ ಹೆಣ್ಮಕ್ಳನ್ನ ಒತ್ಕೊಂಡೋಗಿ ಅವರ ಆಫೀಸ್ಗಳಲ್ಲಿ ದಿನಗಟ್ಟಲೆ ಇಟ್ಕೊಂಡು ಮಜಾ ಮಾಡಿ ಇಷ್ಟ ಬಂದಾಗ ಮನೆ ಮುಂದೆ ಬಂದು ಬಿಸಾಕ್ ಹೋಗ್ತಿದ್ದಾಗ ಇದೇ ರಾಕ್ಷಸಿ ಮಮತಾ ಬ್ಯಾನರ್ಜಿ ಕಣ್ಮುಚ್ಕೊಂಡು ಕೂತಿರ್ತಿದ್ರು. ಎಷ್ಟೋ ಹಳ್ಳಿಗಳಲ್ಲಿ ಯಾವುದಾದ್ರೂ ಅಲ್ಲಿನ ಹಿಂದೂ ಹುಡುಗ ಮದುವೆಯಾಗಿ ಯಾವುದಾದ್ರು ಒಂದು ಹೆಣ್ಮಗುನ ಮದುವೆಯಾಗಿ ಮನೆಗೆ ಕರ್ಕೊಂಬಂದರೆ ಫಸ್ಟು ಈ ಪಿಶಾಚಿಗಳು ಬಂದು ಆ ಹೆಣ್ಮಗು ನೋಡಿ ನಮ್ಮ ನಾಯಕನಿಗೆ ಇಷ್ಟ ಆಗುತ್ತಾ ಅಂತೇಳಿ ಅಂದ್ಕೊಂಡು ಇಷ್ಟ ಆಗಂಗಿದ್ರೆ ಆ ಹುಡುಗಿನ ಹೊತ್ಕೊಂಡೋಗಿ ಅವನಿಗೆ ಕಂಪ್ಲೀಟಾಗಿ ತೃಪ್ತಿ ಆಗೋವರೆಗೂ, ಅದು 1 ದಿನ ಇರ್ಬೋದು, 2 ದಿನ ಇರ್ಬೋದು, 10 ದಿನ ಇರ್ಬೋದು, ಕಂಪ್ಲೀಟಾಗಿ ಅಲ್ಲೇ ನನಗೆ ಗುಲಾಮಳಾಗಿ ಅಲ್ಲಿ ಬಿದ್ದಿರಬೇಕಿತ್ತು. ಆಮೇಲೆ ತಂದು ಮನೆ ಮುಂದೆ ಬಂದು ಬಿಸಾಕ್ ಹೋಗ್ತಾಯಿದ್ರು ಈ ಜಿಹಾದಿ ರಾಕ್ಷಸರು. ಇದಕ್ಕೂ ಸಂಪೂರ್ಣ ಸಪೋರ್ಟು ಮಮತಾ ಬ್ಯಾನರ್ಜಿ ಸರ್ಕಾರದಿತ್ತು. ಇಡೀ ಪೊಲೀಸ್ ಫೋರ್ಸ್ ಅವ್ರ ಜೊತೆ ನಿಂತ್ಕೊಂಡಿತ್ತು, ಕಂಪ್ಲೇಂಟು ಮಾಡೋಂಗಿರಲಿಲ್ಲ. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಹಿಂದೂಗಳಿಗೆ ನರಕ ಸದೃಶ ಆಗಿದ್ದಂಥ ಈ ಸರ್ಕಾರ ಚುನಾವಣೆಗೆ ಬಂದಾಗ ಅಲ್ಲಿನ ಹಿಂದೂಗಳೇ ಒಗ್ಗೂಡಿ ಇನ್ನು ಈ ನರಕವನ್ನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹಾಗಾಗಿ ಈ ಸರ್ಕಾರ ಉರುಳಬೇಕು ಅಂತೇಳಿ BJPಗೆ ಗೆಲುವನ್ನು ತಂದುಕೊಟ್ಟಾಗ ಇದೇ 20% ಜನ ಇನ್ನೂ ಹಿಂದೂಗಳು ಮಮತಾ ಬ್ಯಾನರ್ಜಿ ಜೊತೆ ನಿಂತ್ಕೊತಾರೆ, ಮಮತಾ ಬ್ಯಾನರ್ಜಿಗೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಈ ಹಿಂದೂ ಸಮಾಜದ ಬಗ್ಗೆನೇ ಯೋಚನೆ ಮಾಡಬೇಕಾ ಬೇಡವಾ? ಏನು ದರಿದ್ರ ಬಂದಿದ್ದಾರೆ ಈ ಹಿಂದೂಗಳಿಗೆ. ತಮಿಳುನಾಡಲ್ಲಿ ಆ ಸ್ಕೌಂಡ್ರಲ್ ಉದಯನಿಧಿ ಸ್ಟಾಲಿನ್ ಬಾಯಿಗೆ ಬಂದಂಗೆ ಸನಾತನ ಧರ್ಮವನ್ನು ನಾಶ ಮಾಡ್ತೀನಿ ಅಂತ ಮತ್ತೆ ಬೊಗಳ್ತಿದ್ದಾಗಲೂ ಕೂಡ ಅವ್ನು ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರಲ್ಲ, ನಾಚಿಕೆ ಇದೆಯಾ ಈ ಹಿಂದೂಗಳಿಗೆ? ಮಮತಾ ಬ್ಯಾನರ್ಜಿಗೆ 41% ಓಟ್ ಬಂದಿದೆ ರೀ, ಇದೇನು ಕಡಿಮೆ ಓಟ್ ಅಲ್ಲ. ನೋಡಿ, ಅವ್ರ ಜೊತೆ ಇರೋ ಏನು 20-25% ಮುಸಲ್ಮಾನ ಓಟ್ ಇದೆ, ಅದು 100% ಇಂಟ್ಯಾಕ್ಟ್ ಆಗಿದೆ. ಅದನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ಇಂಟ್ಯಾಕ್ಟ್ ಆಗೇ ಇರುತ್ತೆ. ಅವರಲ್ಲಿ 1 ಪೈಸನೂ ಡಿಸ್ಟರ್ಬೆನ್ಸ್ ಇಲ್ಲ. ಯಾರು ಅವರ ಪರವಾಗಿರ್ತಾರೆ, ಯಾರು ಅವರಿಗೆ ಅನುಕೂಲ ಮಾಡ್ತಾರೆ, ಯಾರು ಅವರ ಕುಕೃತ್ಯಗಳಿಗೆ ಬೆಂಗಾವಲಾಗಿರ್ತಾರೆ ಅವರಿಗೆ 100% ಓಟ್ ಹೊಡಿತಾರೆ ಅವರು. ಆದರೆ ಹಿಂದೂಗಳು ನಮ್ಮ ಮೇಲೆ ಬಂದು ಅತ್ಯಾಚಾರ ಮಾಡೋರಿಗೆ ಹೋಗಿ ಮತ್ತೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಯಾರೇ ಕಾಪಾಡ್ತಾರೆ ಈ ಹಿಂದೂಗಳನ್ನ? ಕೇರಳದಲ್ಲಿ ಮುಸ್ಲಿಂ ಲೀಗ್ ಆಡಳಿತಕ್ಕೆ ಬರುತ್ತೆ, ಇನ್ನು ಕಾಂಗ್ರೆಸ್ ಇನ್ನೇನು, ಅದು ಇನ್ನೊಂಥರ ದೊಡ್ಡ ಮುಸ್ಲಿಂ ಲೀಗ್. ನಾನು ಹೇಳಿದ್ದಲ್ಲ ಅದು. ಅಸ್ಸಾಂನಲ್ಲಿ ಬಬ್ರುದ್ದೀನ್ ಅಜ್ಮಲ್ ಒಬ್ಬ ದೊಡ್ಡ ಪಾರ್ಟಿಯ ನಾಯಕ, ಅವನು ಹೇಳ್ತಾನೆ ಕಾಂಗ್ರೆಸ್ಸು ಮುಸ್ಲಿಂ ಲೀಗ್ ಆಗೋಗಿದೆ ಅಂತ ಹೇಳಿ. ಇಡೀ ದೇಶದಲ್ಲಿ ಮುಸಲ್ಮಾನರ ಪರವಾಗಿ ಮುಸಲ್ಮಾನ ಕುಕೃತ್ಯಕ್ಕೂ ಕೂಡ ಸಾಥ್ ಕೊಡ್ತಕ್ಕಂಥ ಏಕೈಕ ಪಾರ್ಟಿ ಕಾಂಗ್ರೆಸ್ ಆಗೋಗಿದೆ ಇವತ್ತು, ಮುಸ್ಲಿಂ ಲೀಗ್ನ ಬಿಟ್ಟರೆ. ಅಸ್ಸಾಮಲ್ಲಿ 19 ಜನ ಕಾಂಗ್ರೆಸ್ MLAಗಳು ಗೆದ್ದಿದ್ದಾರೆ, ಅದರಲ್ಲಿ 18 ಜನ ಮುಸ್ಲಿಮರು. ಪಶ್ಚಿಮ ಬಂಗಾಳದಲ್ಲಿ 2 MLAಗಳು ಗೆದ್ದಿದ್ದಾರೆ ಕಾಂಗ್ರೆಸ್ಸಿಂದ, 2 ಮುಸ್ಲಿಮರು. ಕೇರಳದಲ್ಲಿ 8 ಜನ MLAಗಳು ಮುಸ್ಲಿಮರು ಕಾಂಗ್ರೆಸ್ಸಿಂದ. ಅಂದರೆ ಈ ಮುಸಲ್ಮಾನರಿಗೇನೆ ಇರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಆಗೋಗಿದೆ. ಅದನ್ನು ರೇವಂತ್ ರೆಡ್ಡಿ ಹೇಳೇ ಬಿಟ್ಟಿದ್ದಾರಲ್ಲ, ಕಾಂಗ್ರೆಸ್ ಅಂದರೆ ಮುಸಲ್ಮಾನರು, ಮುಸಲ್ಮಾನರಂದರೆ ಕಾಂಗ್ರೆಸ್ಸು. ಈ ರೀತಿಯ ಮನಸ್ಥಿತಿ ಇದ್ದಾಗ ಅಟ್ಲೀಸ್ಟ್ ಹಿಂದೂಗಳಿಗೆ ತಾವು ಒಗ್ಗಟ್ಟಾಗಬೇಕು ಅನ್ನೋ ಮನಸ್ಥಿತಿ ಬರಲಿಲ್ಲ ಅಂತ ಹೇಳಿದ್ರೆ, ಹೌದು
ಆಲ್ಮೋಸ್ಟ್ ಹಿಂದೂಗಳು ಒಂದಾಗೋಗಿದ್ದಾರೆ. ಅದು ಖುಷಿ ವಿಚಾರ. ಅದು ಉತ್ತರ ಪ್ರದೇಶದಲ್ಲಿರ್ಬೋದು, ಈವನ್ ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಅಸ್ಸಾಂ ಇರ್ಬೋದು, ಇಲ್ಲಿ ದಲಿತರು ಬೇರೆ ಇಲ್ಲ, ಒ ಬಿ ಸಿಗಳು ಬೇರೆ ಇಲ್ಲ, ಇ ಬಿ ಸಿಗಳು ಬೇರೆ ಇಲ್ಲ, ಎಂ ಬಿ ಸಿಗಳು ಬೇರೆ ಇಲ್ಲ, ಮುಂದುವರೆದ ಸಮುದಾಯ ಬೇರೆ ಇಲ್ಲ. ಹೆಂಗೆ ನಮ್ಮನ್ನು ಹೊಡೆದಿದ್ದಾರ್ರಿ. ಯಾವ್ಯಾವ ರೀತಿ ಹಿಂದೂಗಳನ್ನ ಹೊಡೆದಾಕಿದ್ದಾರೆ. ದಲಿತರು ಬೇರೆ ಅಂತೆ, ಎಸ್ ಟಿಗಳು ಬೇರೆ ಅಂತೆ, ಒ ಬಿ ಸಿಗಳು ಬೇರೆ ಅಂತೆ, ಇ ಬಿ ಸಿಗಳು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಬೇರೆ ಅಂತೆ, ಎಂ ಬಿ ಸಿಗಳು ಬೇರೆ ಅಂತೆ, ಮುಂದುವರಿದ ಜನಾಂಗಗಳು ಬೇರೆ ಅಂತೆ. ಈ ಚುನಾವಣೆಗಳಲ್ಲಿ ಅದು ಯಾವುದು ಕಾಣ್ತಾ ಇಲ್ಲ. ಇಡೀ ಹಿಂದುತ್ವವೇ ಒಂದಾಗಿ ಇವತ್ತು ವೋಟ್ ಮಾಡ್ತದೆ. ಅದೇ ಕಾರಣಕ್ಕೆ ಮತ್ತೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ. ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ಇವತ್ತು ಬಿ ಜೆ ಪಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಲ್ಯಾಂಡ್ಸ್ಲೈಡ್ ವಿನ್ ಆಗುತ್ತೆ, ಅಸ್ಸಾಮಲ್ಲಿ ಲ್ಯಾಂಡ್ಸ್ಲೈಡ್ ಜಯ ಆಗುತ್ತೆ, ಪಾಂಡಿಚೇರಿಯಲ್ಲಿ ಮತ್ತೆ ಸರ್ಕಾರ ಆಯ್ಸಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ಹಿಂದೂಗಳು ಒಗ್ಗಟ್ಟಾಗಿ ವೋಟ್ ಮಾಡ್ತಾ ಇದ್ದಾರೆ. ಆದರೆ ಇದು ಕಂಪ್ಲೀಟ್ ಆಗಿದೆಯಾ? ಮುಸಲ್ಮಾನರ ರೀತಿಯಲ್ಲಿ ಇಲ್ಲ. ಇನ್ನೂ 15-20% ವೋಟ್ಗಳು ಮಮತಾ ಬ್ಯಾನರ್ಜಿ ಜೊತೆ ನಿಂತ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಒಂದು 2-3% ಆ ಕಡೆ ಈ ಕಡೆ ಆದರೆ ಏನಾಗಬೇಕು ರೀ? ಇದರಿಂದ ಬಿ ಜೆ ಪಿಗೇನು ಲಾಸ್ ಆಗಲ್ಲ. ಇದು ಹಿಂದೂಗಳು ಬದುಕ್ತಾರ? ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಸರಿ ಮಮತಾ ಬ್ಯಾನರ್ಜಿ ಸರ್ಕಾರ ಬಂದರೆ ಹಿಂದೂಗಳು ಉಳಿಬಾಳ್ತಾರೇನ್ರಿ? ಹಿಂದೂ ಹೆಣ್ಮಕ್ಳು ಬದುಕ್ತಾರ? ಸರ್ವನಾಶ ಮಾಡಿಬಿಡ್ತಾರೆ ಅಲ್ಲಿನ TMC ಗುಂಡಾಗಳು. ಸರ್ವನಾಶ. ಮಮತಾ ಬ್ಯಾನರ್ಜಿ ಗಾಯಗೊಂಡಿರೋ ಹುಲಿ ಆಗಿಬಿಟ್ಟಿದೆ. ಮೊದಲೇ ಮನುಷ್ಯತ್ವ ಇಲ್ಲ, ಈಗಂತೂ ಕಣಕಣದಲ್ಲೂ ರಾಕ್ಷಸತ್ವ ಕೂಡ್ಕೊಂಡ್ಬಿಟ್ಟಿದೆ. ಸರ್ವನಾಶ ಮಾಡುವಂಥ ದ್ವೇಷ ಇರೋ ರಾಕ್ಷಸತ್ವ. ಅದ್ರ ಜೊತೆಗೆ ಹಿಂದೂಗಳೇನಾದ್ರು ನಿಂತ್ಕೊಂಡ್ರೆ ದೇವರೇ ಭಯ ಆಗುತ್ತೆ ರೀ. ನಮಸ್ಕಾರ.